ಬರೋದು ಬಹಳ ದುರ್ಲಭ. ಆದ್ರಿಂದ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೆ ಮಣಿದ್ರಿ ಸತ್ಯ ಹೊರಗೆ ಬರಬೇಕು. ಇದು ಅದಕ್ಕಾಗಿ ಸತ್ಯಕ್ಕಾಗಿ ಕನ್ನಡ ಚಳವಳಿ ಪಕ್ಷ ಇವತ್ತು ನಾವು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪೊಲೀಸರ ಸ್ಥೈರ್ಯ ಕುಂದಿಸಬೇಡಿ. ನಾನು ನೇರವಾಗಿ ಗೃಹ ಮಂತ್ರಿ ಅವ್ರು ಕೇಳ್ತೀನಿ, ನಿಮ್ಮ ಆತ್ಮ ಮುಟ್ಟು ನೋಡ್ಕಡೆ. ಉಪಮುಖ್ಯಮಂತ್ರಿಗಳು ನಿಮ್ಮ ಆತ್ಮ ಮುಟ್ಟು ನೋಡ್ಕಡೆ. ಸ್ಟೇಡಿಯಂ ಏನ್ ಮಾಡ್ತೀವಿ ನಿಮಗೆ? ಸ್ಟೇಡಿಯಂನವರು ನಿಮಗೆ ಅವ್ರು ತೊಂದರೆ ಕೊಟ್ರ? ವಿಧಾನಸೌಧ ಮುಂದೆ ಅದೇ ಸಭೆನ ಅದು ಮದುವೆ ಮನೆ ಇದ್ದಂಗಿತ್ತು. ಇದೆಲ್ಲ ನಡೆದೋಗಿದೆ. ಇದಷ್ಟು ಸುಲಭವಾಗಿ ಈ ರಾಜ್ಯದ ಜನತೆಗೆ ತಪ್ಪು ಯೋಚನೆ ಮಾಡ